ಹಲೋ ಎವ್ರಿವನ್, ವೆಲ್ಕಮ್ ಟು ಗುಡ್ ಫುಡ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇಂದು ನಾನು ನಿಮಗೆ ಬಾಣಂತಿಯರ ಆರೋಗ್ಯಕ್ಕೆ ತುಂಬಾ ಸಹಾಯ ಆಗುವಂಥ ಮೆಂತ್ಯ ಹಿಟ್ಟಿನ ಉಂಡೆಗಳನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಹಾಗೂ ಶೇರ್ ಕೂಡ ಮಾಡಿ. ಮೆಂತ್ಯ ಹಿಟ್ಟು ಅರ್ಧ ಕೆಜಿಯಷ್ಟು ಮೆಂತ್ಯ ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ನಲ್ಲಿ ತುಪ್ಪನ ಹಾಕ್ಕೋಬೇಕು. ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಒಂದು ದೊಡ್ಡ ಸ್ಪೂನಿಂದ ಅರ್ಧ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅಂಟನ್ನು ಹಾಕೋತಾ ಇದ್ದೀನಿ. 100 ಗ್ರಾಮ್ನಷ್ಟು ಅಂಟು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ತಗೊಳ್ತಾ ಇದ್ದೀನಿ. ಪೌಡರ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅಂಟಾಗಿ ಬಾಯಲ್ಲಿ ಬರುತ್ತೆ ಉಂಡೆನಲ್ಲಿ. ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟು ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಇವಾಗ ಅದೇ ತುಪ್ಪದಲ್ಲಿ ಅಳವಿನ ಹಾಕ್ಕೊಳ್ಳೋಣ. 200 ಗ್ರಾಮ್ನಷ್ಟು ಅಳವಿ, ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಅಳವಿ ಹುರ್ಕೊಳ್ಳೋದಾದ್ಮೇಲೆ ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲೆಯಲ್ಲಿ 2 ಸ್ಪೂನ್ನಷ್ಟು ತುಪ್ಪನ ಹಾಕೊಂಡಿದ್ದೀನಿ. ಇದಕ್ಕೆ ಇವಾಗ ಅರ್ಧ ಕೆಜಿನಷ್ಟು ಕೊಬ್ಬರಿನ ಹಾಕೊಳ್ಳೋಣ. ಒಣ ಕೊಬ್ಬರಿ, ಇದನ್ನು ಕೂಡ ಪೌಡರ್ ಮಾಡ್ಕೊಂಡಿದ್ದೀವಿ. ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಕೊಬ್ಬರಿ ಕೂಡ ಚೆನ್ನಾಗಿ ಹುರ್ಕೊಳ್ಳೋದಾಗಿದೆ. ಇವಾಗ ಇದನ್ನ ಒಂದು ಬುಟ್ಟಿನಲ್ಲಿ ತೆಗೆದುಕೊಳ್ಳೋಣ. ಇವಾಗ ಅದೇ ಬುಟ್ಟಿನಲ್ಲಿ ಮತ್ತೆ ಒಂದು ದೊಡ್ಡ ಸ್ಪೂನಿಂದ 2 ಸ್ಪೂನ್ನಷ್ಟು ತುಪ್ಪನ ಹಾಕೊಳ್ಳೋಣ. ಇವಾಗ 2 ಕೆಜಿನಷ್ಟು ಬೆಲ್ಲನ ಹಾಕೊಳ್ಳೋಣ. ತುಪ್ಪದಲ್ಲೇ ಇದು ಕರಗಬೇಕು. ಪೂರ್ತಿಯಾಗಿ ಬೆಲ್ಲ ಕರಗೋವರೆಗೂ ಇದನ್ನ ಕೈ ಆಡಿಸ್ತಾ ಇರಿ. ಇಷ್ಟು ಬೆಲ್ಲ ಕರಗಿದ್ರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡೋಣ. ಇವಾಗ ಮೆಂತ್ಯ ಹಿಟ್ಟನ್ನು ಹಾಕೊಳ್ಳೋಣ. ಅರ್ಧ ಕೆಜಿಯಷ್ಟು ಮೆಂತ್ಯ ಹಿಟ್ಟನ್ನೆಲ್ಲಾನು ಹಾಕೋಬೇಕು. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕೊಬ್ಬರಿನ ಹಾಕೊಳ್ಳೋಣ. ಹುರಿದಿಟ್ಕೊಂಡಿರುವಂಥ ಕೊಬ್ಬರಿ, ಅಂಟು ಅಳವಿ ಇದರಲ್ಲಿ ಹಾಕೊಳ್ಳೋಣ. ಆವಾಗಲೇ ಹುರಿದಿಟ್ಕೊಂಡಿರುವಂಥ ಅಂಟು ಮತ್ತು ಅಳವಿನ ಹಾಕೋತಾ ಇದ್ದೀನಿ. ಅಂಟನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪನೇ ಪೌಡರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಪೌಡರ್ ಮಾಡ್ಕೊಂಡಿರಬೇಕು. ಇಲ್ಲಿ ನಾನು ಸಣ್ಣಿಪ್ಲಿ, ಜಾಜಿಕಾಯಿ, ಶುಂಠಿ ಮತ್ತು ಬಜ್ಜಿನ ತೊಗೊಂಡಿದ್ದೀನಿ. ಇದು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇವಾಗ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳೋದಾದ್ಮೇಲೆ ಇವಾಗ ಉಂಡೆಗಳನ್ನು ಕಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಬೇಕು. ಆದ ತಕ್ಷಣ ಉಂಡೆಗಳನ್ನು ಕಟ್ಕೊಳ್ಳಿ. ಮೆಂತ್ಯ ಹಿಟ್ಟಿನ ಉಂಡೆ ರೆಡಿ ಆಗಿದೆ. ಇದು ಬಾಣಂತಿಯರ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗೆ ಮೈ ಕೈ ನೋವಿರೋರು ಕೂಡ ಇದನ್ನ ತಿನ್ಬೋದು. ದಿನ ಬೆಳಿಗ್ಗೆ ಒಂದು ಉಂಡೆನ ತಿನ್ನೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಆರೋಗ್ಯಕ್ಕೆ ತುಂಬಾನೇ ಇದು ಒಳ್ಳೆಯದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.